ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಅನೇಕ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಸನ್ಮಾನ್ಯ ನಮ್ಮ ರಾಷ್ಟ್ರದ ಹಿರಿಯ ದಲಿತ ನಾಯಕರು ಮತ್ತು ನಮ್ಮ ರಾಷ್ಟ್ರದ ಹಿರಿಯ ರಾಜಕಾರಣಿಗಳು, ನಮ್ಮ ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬರ ಕುಟುಂಬದ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿರ್ತಕ್ಕಂಥ ಛಲವಾದಿ ನಾರಾಯಣರವರ ಒಂದು ಧೋರಣೆಯನ್ನ ಕಟುವಾಗಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಇವತ್ತು ಸನ್ಮಾನ್ಯ ಖರ್ಗೆ ಸಾಹೇಬರು ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲಾ ಸಂದರ್ಭದಲ್ಲಿ ದಲಿತ ಪರವಾಗಿ, ಜನಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮೇಲ್ಪಂಕ್ತಿಯ ನಾಯಕ ಸನ್ಮಾನ್ಯ ಖರ್ಗೆ ಸಾಹೇಬರು. ಅವರು KIDBಯಲ್ಲಿ ಒಂದು ಸೈಟಿಗೆ ಅರ್ಜಿಯನ್ನು ಹಾಕಿ ನಿಯಮದ ಪ್ರಕಾರ ಅರ್ಜಿ ಹಾಕಿ ಒಂದು CA ಸೈಟ್ ಅನ್ನ ಅವರು ಪಡೆದಿದ್ದಾರೆ. CA ಸೈಟ್ ಪಡಿಬೇಕಾದ್ರೆ ಅಲ್ಲಿ ಯಾವುದೇ ನಿಯಮ ಇಲ್ಲ, ಅಲ್ಲಿ ನೋಟಿಫಿಕೇಶನ್ ಮಾಡ್ಬೇಕು ಅಥವಾ ಇದು ಪತ್ರಿಕಾ ಪ್ರಕಟಣೆ ಕೊಡ್ಬೇಕಂತಕ್ಕಂಥದ್ದೇನಿಲ್ಲ. ಅರ್ಜಿ ಹಾಕಿದ ಮೇಲೆ ಎಷ್ಟು ಅರ್ಜಿ ಬರ್ತಾವ, ಅರ್ಜಿಯಲ್ಲಿ ಯಾರು ಅರ್ಹರು ಇರ್ತಾರ, ಆ ಅರ್ಹತೆ ಆಧಾರದ ಮೇಲೆ ಅವರಿಗೆ ಆ ಜಾಗವನ್ನ ಅಲಾಟ್ಮೆಂಟ್ ಮಾಡತಕ್ಕಂಥದ್ದು ಆ ಇಲಾಖೆಯ ಒಂದು ನಿಯಮ. ಬಹುಶಃ ಬಿಜೆಪಿ ಅವರು ಅದೇ ಒಂದು ನಿಯಮಗಳ ಅನುಸಾರವಾಗಿ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ಜಮೀನನ್ನು ಕೂಡ ಅವರು ಹಂಚಿದ್ದಾರೆ. ಆದ್ರೆ ಇಲ್ಲಿ ಜಮೀನನ್ನ ಪಡೆದಂತವ್ರು ಯಾರು, ಅವರ ಅರ್ಹತೆ ಏನು ಅನ್ನೋದನ್ನ ನಾವು ನೋಡ್ಬೇಕಾಗ್ತಾ ಇದೆ. ರಾಹುಲ್ ಖರ್ಗೆ ಅವರು ಅದರ ಟ್ರಸ್ಟಿಯಲ್ಲಿ ಪ್ರಮುಖರಾಗಿದ್ದಾರೆ. ಖರ್ಗೆ ಸಾಹೇಬ್ರವರ ಚಿರಂಜೀವಿ ಅವರು ಏನಪ್ಪಾ ಅಂದ್ರ ಅವರು UPSC ಪಾಸ್ ಆಗಿರ್ತಕ್ಕಂಥವ್ರು. ಆಲ್ ಇಂಡಿಯಾ ಏನ್ ಸರ್ವಿಸ್ ಇದೆ ಅದನ್ನ ಪಾಸ್ ಆಗಿ ರೆವಿನ್ಯೂ ಸರ್ವಿಸ್ ನಲ್ಲಿ ಕೆಲಸ ಮಾಡಿ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲಾಟ್ಮೆಂಟ್ ಆಗಿ ಅಲ್ಲಿ ಕೆಲಸ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಈ ಪಾಲಿ ಭಾಷೆಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಇವರ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರದ DRDO ಕೂಡ ಅಭಿನಂದನೆ ಸಲ್ಲಿಸಿದೆ. ಅಂತ ಒಬ್ಬ ಮೇಧಾವಿ ಮತ್ತು ಅನುಭವ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಪಾಲಿ ಭಾಷೆ ಮತ್ತು ಇತರೆ ಕೆಲಸಗಳನ್ನು ಮಾಡಲಿಕ್ಕೆ ಆ ಒಂದು ನಿವೇಶನವನ್ನು ಪಡೆದಾಗ ಅವರು ಅಕ್ರಮವಾಗಿ ನಿಯಮ ಬಾಹಿರವಾಗಿ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಅವರು ಆ ಜಾಗ ಪಡೆದಿದ್ದಾರೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಬಂದೇನೆ. ಆದ್ರೆ ಖರ್ಗೆ ಸಾಹೇಬ್ರವರ ಕೃಪಾಶೀರ್ವಾದದಿಂದ ಆಲ್ ಇಂಡಿಯಾ ರೈಲ್ವೆ ಬೋರ್ಡಿನ ಕನ್ಸ್ಯೂಮರ್ ಫೋರಂದ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಖರ್ಗೆ ಸಾಹೇಬ್ರು. ಅವರು ನೇಮಕ ಆದಂತ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಉದ್ದಗಲಕ್ಕೂ ತಿರುಗಾಡಿ ಇವತ್ತು ಆ ಒಂದು ಹುದ್ದೆಯ ಒಂದು ಎಲ್ಲ ಅನುಭವಗಳನ್ನ ಪಡೆದಿರ್ತಕ್ಕಂಥವ್ರು. ಜೊತೆಗೆ 2013ರಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅವರಿಗೆ ಅರಣ್ಯ ನಿಗಮದ ಅಧ್ಯಕ್ಷರನ್ನು ಕೂಡ ಸನ್ಮಾನ್ಯ ಖರ್ಗೆ ಸಾಹೇಬ್ ಮಾಡಿದ್ರು, ಅರಣ್ಯ ನಿಗಮದ ಅಧ್ಯಕ್ಷರು. ಈ ಅವಧಿಯಲ್ಲಿ ಅವ್ರು ಏನ್ ಮಾಡೋದು ಅಂತ ನಾನು ಹೇಳಬಾರ್ದು, ಆದ್ರೆ ಅನಿವಾರ್ಯ ಈ ಸಂದರ್ಭದಲ್ಲಿ ಖರ್ಗೆ ಸಾಹೇಬ್ ಮೇಲೆ ಅಪಾತ ಮಾಡಿದ್ರಿಂದ ನಾನು ಈ ಮಾತನ್ನ ಹೇಳಲೇಬೇಕಾಗ್ತಾ ಇದೆ. ಅಲ್ಲೊಂದು ಏನ್ ಅವ್ರನ್ನ ನೇಮಕ ಮಾಡಿದ್ರು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ, ಅಲ್ಲಿ ಒಂದು 20 ಲಕ್ಷ ರೂಪಾಯಿ ಟೆಂಡರ್ ಇತ್ತು. ಅವ್ರ ಮಗನಿಗೆ ಆ ಟೆಂಡರ್ ಕೊಟ್ಟರು. ಅದನ್ನ 80 ಲಕ್ಷದವರೆಗೆ ಆ ಟೆಂಡರ್ ಖರ್ಚು ಮಾಡಿದ್ರು ಅವ್ರ ಅವಧಿಯಲ್ಲಿ. ಇದು ಯಾವ್ದು ನಿಯಮ ಬಾಹಿರ ಅಲ್ವಾ ಇದು? ಅವರು ಕಾನೂನು ಮೀರಿ ಹೋಗಿದ್ದಲ್ವಾ ಇದು? ಅದಕ್ಕಾಗಿ ಇವತ್ತೇನಿದೆ ಸನ್ಮಾನ್ಯ ಖರ್ಗೆ ಸಾಹೇಬ್ರು ಇವತ್ತೇನು ಅವ್ರ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ಕೆಲಸ ನಡೀತೇನೆ, ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.